ಬಿಡದಿ ಟೌನ್ಶಿಪ್ ಗಲಾಟೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು, ಅಧಿವೇಶನ ನಡೆಯುತ್ತಲ್ಲ ಆವಾಗ ನಿಮ್ಮ ಹಿರಿಯ ರಾಜಕಾರಣಿಗಳಿಂದ ಮಾತಾಡಿಸಿ ಅಂದ್ರು. ಆ ನಂತರ ಅದೇನನ್ನಿಸ್ತೋ ಏನೋ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಿಮ್ಮ 5 ಜನರ ತಂಡದೊಂದಿಗೆ ನನ್ನ ಕಚೇರಿಗೆ ಬನ್ನಿ ವಿಧಾನಸೌಧದಲ್ಲಿ ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು. ಕುಮಾರಸ್ವಾಮಿ ಅವರು ಬಿಡದಿಲೋ ಬೈರಮಂಗಲದಲ್ಲೋ ರೈತರ ಮಧ್ಯದಲ್ಲಿ ಚರ್ಚೆ ಆಗಲಿ, 26ಕ್ಕೆ ನನಗೆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಇದೆ, 27ಕ್ಕೆ ಬನ್ನಿ ಅಂದ್ರು. ಸವಾಲು ಪ್ರತಿ ಸವಾಲುಗಳು ನಡೀತಾ ಇದ್ದಾವೆ. ಮುಂದುವರಿದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಬಿಡದಿ ಟೌನ್ಶಿಪ್ ವಿಚಾರ ನಮಗೇನು ಪ್ರತಿಷ್ಠೆಯಲ್ಲ, ವಿಧಾನಸೌಧದಲ್ಲಿ ಯಾಕೆ, ರೈತರ ಮುಂದೆ ಚರ್ಚೆ ಮಾಡೋಣ ಬನ್ನಿ. ತಂಡ ಕಟ್ಕೊಂಡು ಬರೋದಕ್ಕೆ ನನ್ನ ಜೊತೆಗೆ ಯಾವುದೇ ತಂಡ ಇಲ್ಲ ಅಂದ್ರು. ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನದ ಪ್ರಶ್ನೆನೂ ಅಲ್ಲ. ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳೇ ವಿರುದ್ಧವಾದಂಥ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೋ ಯಾವುದಕ್ಕೋ ಮತ್ತು ಏನ ಪ್ರತಿಷ್ಠಾಪನೆ ಮಾಡಲಿಕ್ಕೋ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ, ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು, ಅದನ್ನು 10 ನಿಮಿಷದ ಕೆಲಸ. ಈಗ ಅಲ್ಲೇ ಮಾಡಬೇಕಾ? ಮುಖ್ಯಮಂತ್ರಿಗಳೊಂದು ಪತ್ರ ಬರೆದ್ರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. 5 ಜನರ ತಂಡವನ್ನು, ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಆ ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ. ಅಲ್ಲ, ಅಸಲು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇದ್ದಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. 26 ಈಗಾಗಲೇ 1 ತಿಂಗಳ ಹಿಂದೆ 3 ಕಾರ್ಯಕ್ರಮಗಳಿದೆ ನನಗೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಅದರ ಬಗ್ಗೆ ಈಗ ಮಾತಾಡೋದು ಬೇಡ, ನಾನು ನಿಮಗೆ ತಿಳಿಸ್ತೀನಿ ಅಂದ್ರು ಮುಖ್ಯಮಂತ್ರಿಗಳು. ಅವರ ಪತ್ರಕ್ಕೆ ಕುಮಾರಸ್ವಾಮಿ ಅವರಿಂದ ಬಂದ ಉತ್ತರದ ಬಗ್ಗೆ ಪ್ರಶ್ನಿಸಿದಾಗ, ವಿಧಾನಸೌಧದಲ್ಲಿ ಬೇಡ, ಬೈರಮಂಗಲದಲ್ಲಿ 27ನೇ ತಾರೀಕು ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಬರೆದಿದ್ದರ ಬಗ್ಗೆ ಕೇಳಿದಾಗ,
ಮಾತಾಡೋದು ಬೇಡ, ನಾನು ವಾಪಸ್ ತಿಳಿಸ್ತೀನಿ. ಜನರ ಜೊತೆಗೆ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ಚರ್ಚೆ. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ತಿಳಿಸ್ತೀನಿ. ಜನರ ಜೊತೆಗೆ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ಚರ್ಚೆ. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ತಿಳಿಸ್ತೀನಿ. ಜನರ ಜೊತೆಗೆ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ಚರ್ಚೆ. 26ನೇ ತಾರೀಕಿನ ರೈತರ ಎದುರಿಗೆ ಚರ್ಚೆ ನಡೆಯಲಿ ಅನ್ನುವ ಕುಮಾರಸ್ವಾಮಿ ಅವರ ವಾದಕ್ಕೆ ಬಾಲಿಶತನದ ವರ್ತನೆ ಅಂತಿದ್ದಾರೆ ಎಚ್.ಸಿ. ಬಾಲಕೃಷ್ಣ, ಮಾಗಡಿ ಶಾಸಕ. ಅಲ್ಲಿ ಮಾರಾಮಾರಿ ಆದ್ರೆ ಯಾರ ಹೊಣೆ? ಬಿಡದಿ ಟೌನ್ಶಿಪ್ ವಿಚಾರ ಈಗ ರೈತರ ವಿಚಾರ ಆಗಿ ಉಳಿದಿಲ್ಲ. ನನ್ನ ಪೇಮೆಂಟ್ ಕೊಟ್ಟು ರೈತರನ್ನ ಕರ್ಕೊಂಡ್ಬಂದು ಹೋರಾಟ ಮಾಡಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆ. ನಾನು ಇದನ್ನೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಒಬ್ಬ ಮೆಚೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ. ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ. ಅದನ್ನು ಡಿ.ಕೆ. ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಗೋವಾ ಮತ್ತು ನಮ್ಮ ಕರ್ನಾಟಕದ ಮಧ್ಯೆ ನಡೀತಾ ಇದೆಯಲ್ಲ ಮಹದಾಯಿ, ಅದಕ್ಕೆ ಮುಕ್ತಿ ಕೊಡಿಸಿ ಬಸ್ಗಳು ಮಾಡ್ಕೊಂಡು ಜನ ಕರ್ಕೊಬತ್ತಾರೇನ್ರಿ ಯಾರಾದ್ರೂ? ನೀವು ಲೋಕಲ್ ಸ್ಥಳೀಯವಾದಂಥ ರೈತರನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿ. ಎಷ್ಟು ವ್ಯಾನ್ಗಳು ತಂದವ್ರು ಗೊತ್ತಾ ಮಂಡ್ಯದಿಂದ? ರೈತ ಸಂಘದವ್ರು ಹೋರಾಟ ಮಾಡ್ತಾರೆ, ಅದು ಪ್ರಾಮಾಣಿಕವಾಗಿ ನಾವು ಒಪ್ಕೋತೀವಿ. ಇವ್ರು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದಾಗ ಇದು ರಾಜಕೀಯವಾಗಿ ಬದಲಾವಣೆ ಆಯಿತು. ಅವ್ರಿಗೇನು ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ಏನು ನ್ಯಾಯ? ಇವ್ರದ್ದು ದ್ವಿಮುಖ ನೀತಿ ಏನು? ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ, ಇಲ್ವಾ ಹೇಳಿದ್ರಾ ಇಲ್ವಾ? 2018 ಆದೇಶನೇ ಮಾಡಿಬಿಡ್ಬೇಕಾಯ್ತು. ನೀವು ಮಾಡಿದ್ರೆ ಕನಸಿನ ಕೂಸು, ಬೇರೆಯವ್ರು ಮಾಡಿದ್ರೆ ಈಗ ಫೈನಲ್ ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದಾಗ ರೈತರು ನಿಮ್ಗೆ ಏನು ಬೇಕು ಕೇಳಿ ನಾವು ಮಾಡ್ತೀವಿ. ಇದು ವಿಚಾರ. ಅದನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಕೂಡ ನೀವು ಪ್ರಾಮಾಣಿಕತೆ ಇದ್ದರೆ ಬರಲಿ ಚರ್ಚೆಗೆ, ನಿಮ್ಮ ಮೀಡಿಯಾದವ್ರ ಮುಂದೆ ನಾವು ಕೂಡ ಬರೋಕ್ಕೆ ರೆಡಿ ಇದ್ದೀವಿ. ನಮ್ಮ JDS ಬೀಟ್ನ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ರೀತಿ ಬಹಿರಂಗ ಚರ್ಚೆಗೆ ಪಂಥಾಹ್ವಾನಗಳೆಲ್ಲ ರಿಯಾಲಿಟಿ ಆಗೋದಿಲ್ಲ. ಇವ್ರ ಪತ್ರ ಬರೆಯೋದು, ಅವ್ರ ಪತ್ರ ಬರೋದು, ಅಂತಿಮವಾಗಿ ಕುಮಾರಸ್ವಾಮಿ ಅವರು, ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ವಿಧಾನಸೌಧದಲ್ಲೋ ಅಥವಾ ಬೈರಮಂಗಲದಲ್ಲೋ ಎದರ ಬದರ ಕೂತ್ಕೊಂಡು ಈ ವಿಷಯ ಚರ್ಚೆ ಮಾಡ್ತಾರೆ ಅಂತ ನಂಬ್ಕೊಂಡಿದ್ರೆ ಜನ ದಡ್ಡರಾಗ್ತಾರಷ್ಟೇ. ಖಂಡಿತ ಅಜಿತ್. ಸುಮಾರು ನಾವು ನಮ್ಮ ಒಂದು ನಾಲೆಡ್ಜ್ ಪ್ರಕಾರ, ನಮ್ಮ ಪತ್ರಿಕೋದ್ಯಮಕ್ಕೆ ಬಂದಂಥ ದಿನದಿಂದಲೂ ಇಂತಹ ಬಹಿರಂಗ ಸವಾಲುಗಳನ್ನು, ಚರ್ಚೆಗೆ ಬನ್ನಿ ಅನ್ನುವಂಥ ಸವಾಲುಗಳನ್ನು, ಪಾರ್ಟಿ ಸವಾಲುಗಳನ್ನು ಸಾಕಷ್ಟು ನೋಡಿದ್ದೇವೆ. ಆದರೆ ಇಲ್ಲಿಯ ತನಕ ಆಗಿರುವಂಥ ಚರ್ಚೆಗಳು ಎಷ್ಟು ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ, ಅಥವಾ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಒಂದು ಕೂಡ ಅಂತ ಚರ್ಚೆ ಆಗಿರುವಂಥದ್ದು ನಮಗಂತೂ ಕಾಣೋದಿಲ್ಲ. ಎಲ್ಲವೂ ಕೂಡ ರಾಜಕೀಯ ಪ್ರತಿಷ್ಠೆಗೆ ಮತ್ತೆ ತಮ್ಮ ಮತದಾರರ ಓಲೈಕೆಗೆ ಮಾಡುವ ಡಿ.ಕೆ. ಶಿವಕುಮಾರ್ ಅವರ ಅಥವಾ ರಾಜ್ಯ ಸರ್ಕಾರದ ಪ್ರಯತ್ನ ಅದರ ಪಾಡಿಗೆ ಅದು ನಡೆಯುತ್ತೆ. ಈ ಯೋಜನೆಯನ್ನು ನಿಲ್ಲಿಸುವ ಪ್ರಯತ್ನ JDS ಪ್ಲಾನ್ ಅದರ ಪಾಡಿಗೆ ಅದು ನಡೆಯುತ್ತೆ ಅನ್ನಬಹುದಾ? ಅದರ ಖಂಡಿತ ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕೆ ಅಂತಂದ್ರೆ ಈಗಾಗಲೇ ಬಹಿರಂಗ ಚರ್ಚೆಗೆ ಸಿದ್ಧ ಅನ್ನುವಂಥ ಮಾತುಗಳನ್ನು ಈ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಇಲ್ಲಿಯ ತನಕ ಎಷ್ಟು ಸ್ಟೇಟ್ಮೆಂಟ್ಗಳನ್ನು ಆ ಥರ ಕೊಟ್ಟಿದ್ದಾರೆ. ಕಡೆಗೆ ಅಂತಿಮವಾಗಿ ಗೊತ್ತಿಲ್ಲ ಯಾವ ಸಲಹೆ ಮೇರೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪತ್ರವನ್ನು ಬರೆದ್ರೋ ಗೊತ್ತಿಲ್ಲ, ವಿಧಾನಸೌಧಕ್ಕೆ 26ನೇ ತಾರೀಕು ಬನ್ನಿ, ನಿಮ್ಮ ತಂಡದೊಂದಿಗೆ 5 ಜನರ ಜೊತೆ ಬನ್ನಿ ಅನ್ನುವಂಥ ಒಂದು ಪತ್ರವನ್ನು ಬರೀತಾರೆ. ಅದಕ್ಕೆ ಉತ್ತರವಾಗಿ ಒಂದು ಅರ್ಧ ಗಂಟೆಯ ಒಳಗೆ ಕುಮಾರಸ್ವಾಮಿ ಅವರ ಕಡೆಯಿಂದ ಒಂದು ಉತ್ತರ ಬರುತ್ತೆ. ಇದು ವಿಧಾನಸೌಧದಲ್ಲಿ ಕುತ್ಕೊಂಡು ಚರ್ಚೆ ಮಾಡುವಂಥ ವಿಚಾರ
ವಿಚಾರ ಅಲ್ಲ. ಬೈರಮಂಗಲಕ್ಕೆ ಬನ್ನಿ, ಅಲ್ಲಿ ಯಾರು ಬಾಧಿತ ರೈತರಿದ್ದಾರೆ ಅವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಆದ್ರೆ 26ನೇ ತಾರೀಕು ಬೇಡ, 27ನೇ ತಾರೀಕು ಕುಳಿತುಕೊಳ್ಳೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. 27ನೇ ತಾರೀಕು ಬಹುಶಃ ಕೆಂಪೇಗೌಡ ಜಯಂತಿ ಇದೆ. ಸಿಎಂ ಇದಕ್ಕೇನು ಉತ್ತರ ಕೊಡ್ಬೋದು? ಅವತ್ತು ನಾನು ನನ್ನ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತೀನಿ, ನಾನು ಬರೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಸಿಎಂ ಹೇಳ್ಬಹುದು. ಬಹುಶಃ ಇದು ಸವಾಲು, ಪಾರ್ಟಿ ಸವಾಲು ಹೀಗೆ ಮುಂದುವರಿತಾ ಹೋಗ್ತಾ ಇರುತ್ತೆ. ಸರ್ಕಾರದ ಏನು ಟೌನ್ಶಿಪ್ ಮಾಡಬೇಕು ನಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೊಂದು ಕಡೆ ಒಂದು ಅವರು ಇಲ್ಲಿಯ ತನಕ ರೈತರ ಜೊತೆಯಲ್ಲಿ ನಿಂತು ಹೋರಾಟ ಮಾಡ್ತಾ ಹೋಗ್ತಾ ಇದ್ದಾರೆ. ಪಾದಯಾತ್ರೆ ಇದು ಆರಂಭ ಅಷ್ಟೇ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಅವರು ಏನು ನ್ಯಾಯಾಲಯಕ್ಕೆ ಹೋಗಬೇಕು, ಮತ್ತೆ ಅದನ್ನು ಹೈಕೋರ್ಟ್ ಮೆಟ್ಟಿಲವರೆಗೂ ತೆಗೆದುಕೊಂಡು ಹೋಗಬೇಕು, ಮತ್ತೆ ರೈತರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಬೇಕು ಕಡೆಯವರೆಗೂ ಅನ್ನುವಂಥದ್ದು ಅವರ ಮುಂದೆ ಇರುವಂಥ ಒಂದು ಉದ್ದೇಶ ಈಗ ಸದ್ಯಕ್ಕೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆ ಅಂತಂದರೆ ಈಗಾಗಲೇ ಸರ್ಕಾರದ ಪರವಾಗಿ ಹೇಳ್ತಾ ಇರುವಂಥದ್ದು ಅಲ್ಲಿ ಬರಡು ಭೂಮಿ ಇದೆ, ಹಾಗಾಗಿ ಅದನ್ನು ಟೌನ್ಶಿಪ್ಗೆ ಬಳಸ್ಕೊಳ್ತಾ ಇದ್ದೀವಿ ಅಂತ. ಬಿಡದಿ ಭಾಗದಲ್ಲಿ ಏನು ನಿನ್ನೆ ಪಾದಯಾತ್ರೆ ಮಾಡಿದ್ರು ಆ ಇಡೀ ಭಾಗದಲ್ಲಿ ಒಂದು ರೀತಿ ಬೆಳೆ ಬಹಳ ಚೆನ್ನಾಗೇ ಇದೆ. ಹಾಗಾಗಿ ಇದು ರೈತರ ಮಾರಣ ಹೋಮ ಮತ್ತು ಲಕ್ಷಾಂತರ ಮರಗಳ ಮಾರಣ ಹೋಮ ಅನ್ನುವಂಥದ್ದು JDSನ ನಾಯಕರ ಒಂದು ಉದ್ದೇಶ. ಈಗ ಸವಾಲಿಗೆ ಅಥವಾ ಚರ್ಚೆಗೆ ಬನ್ನಿ ಅನ್ನುವಂಥದ್ದು ಎಲ್ಲಿಯ ತನಕ ಈ ಒಂದು ಹೋರಾಟಗಳು ನಡೀತಾ ಇರುತ್ತೋ ಗೊತ್ತಿಲ್ಲ. ಚರ್ಚೆ ಆಗುತ್ತೆ ಅನ್ನುವಂತಹ ಸೂಚನೆಗಳಂತೂ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಹೋರಾಟ ಅದರ ಪಾಡಿಗೆ ಅದು ನಡ್ಕೊಳ್ತಾ ಹೋಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ಇಲ್ಲಿ ನನ್ನ ವೈಯಕ್ತಿಕವಾದಂಥ ಉದ್ದೇಶ ಯಾವುದೂ ಇಲ್ಲ, ರೈತರು ಆ ಭಾಗದ ಬಾಧಿತ ರೈತರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಕುಳಿತುಕೊಂಡು ಚರ್ಚೆ ಮಾಡೋಣ. ಎಲ್ಲ ರಾಜಕಾರಣಿಗಳು ನಾವು ಪ್ರಶ್ನೆಯನ್ನ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದಲ್ಲೇ, ನಿಮ್ಮ ಸ್ಟುಡಿಯೋದಲ್ಲೇ ನಾವು ಚರ್ಚೆಗೆ ಬರೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಆದರೆ ಬಂದಂಥವ್ರು ಎಷ್ಟು ಜನ ಅನ್ನುವಂಥದ್ದಕ್ಕೆ ಮಾತ್ರ ಖಂಡಿತವಾಗ್ಲೂ ಕೂಡ ಉತ್ತರ ಇಲ್ಲ. ಬಹುತೇಕ ಬಿಡದಿಯ ಟೌನ್ಶಿಪ್ ಅನ್ನುವಂಥದ್ದು ನೀ ಕೊಡೆ ನಾ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಹೀಗೆ ಮುಂದುವರ್ಕೊಂಡು ಸಾಕೊಳ್ತಾ ಹೋಗ್ತಾ ಇರುತ್ತೆ. ಅಂತಿಮವಾಗಿ ಅಲ್ಲಿ ಬಾಧಿತರು ಆಗೋದು ಮಾತ್ರ ರೈತರು ಅಂತ ಹೇಳ್ಬೋದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮುಂದಿನ ಸುದ್ದಿಗೆ ಹೋಗೋಣ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರದ ಒಪ್ಪಂದದ ಬಗ್ಗೆ ಬೇರೊಂದು ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಪೂರ್ತಿ ಪ್ರಮಾಣದ ಕ್ಯಾಬಿನೆಟ್ ಆಗಬೇಕಾಗಿದೆ. 2ನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ನಮ್ಮವರಿಗೆ ಜಾಗ ಕೊಡಿ ಅಂತ ಅನೇಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೌಲ್ವಿಗಳದೊಂದು ಡೆಲಿಗೇಷನ್ ಸಲೀಂ ಅಹಮ್ಮದರಿಗೆ ಸ್ಥಾನ ಕೊಡಬೇಕು ಅಂತ, ಸಲೀಂ ಅಹಮ್ಮದ್ರನ್ನ ಮಂತ್ರಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿತ್ತು. ಆ ಮೌಲ್ವಿಗಳ ಜೊತೆಗೆ ಮಾತನಾಡುವಾಗ ಮುಖ್ಯಮಂತ್ರಿಗಳು ಪಾಸಿಂಗ್ ರೆಫರೆನ್ಸ್ ರೀತಿಯಲ್ಲಿ ಅಧಿಕಾರ ಹಸ್ತಾಂತರದ ವಿಷಯ ಮತ್ತು ಒಪ್ಪಂದದ ವಿಷಯ ಪ್ರಸ್ತಾಪಿಸಿದರು. ಪಕ್ಷ ಅಧಿಕಾರಕ್ಕೆ ಬಂದಾಗ ನನ್ನನ್ನೇ ಸಿಎಂ ಮಾಡ್ತಾರೆ ಅನ್ಕೊಂಡಿದ್ದೆ. ಅಧಿಕಾರ ಹಂಚಿಕೊಳ್ಳಿ ಅಂತ ಹೈಕಮಾಂಡ್ ಸೂಚಿಸಿತ್ತು. ಅಧಿಕಾರ ಹಂಚಿಕೆ ಗುಟ್ಟು ಕೆಲವರಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿರಲಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ
ನನಗಿವತ್ತು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ, ಇಬ್ಬರು ಒಟ್ಟಿಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.